ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ, ತಾರ್ ರೋಡಿಂದ ಒಂದು 300 ರಿಂದ 400 ಮೀಟ್ರು, 1/2 ಕಿಲೋಮೀಟರ್ಸ್ ಫ್ರಮ್ ತಾರ್ ರೋಡ್. ಈ ರಸ್ತೆಗೆ ಅಟ್ಯಾಚ್ ಆಗಿ 2 ಎಕರೆ 34 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ರೋಡ್ ಬಿಡ್ತು ಜಾಸ್ತಿ ಇದೆ. ಪ್ರಾಪರ್ಟಿ ಎಲ್ ಸೇಪಲ್ಲಿ ಬರುತ್ತಿದ್ದು ನೋಡಿ. ಈ ರೋಡ್ ಆರಂಭದಲ್ಲೇ ಸ್ಟ್ರೈಟ್ ಹೋಗುತ್ತೆ. ಇಲ್ಲಿ ಏನು ಓಪನ್ ಲ್ಯಾಂಡ್ ಇದೆಯಲ್ಲ, ಅಂದರೆ ಏನು ಕಲ್ಟಿವೇಷನ್ ಮಾಡದೇ ಇದೆಯಲ್ಲ ಇದು, ಮತ್ತು ಇದ್ರ ಹಿಂಭಾಗ ಉಳುಮೆ ಮಾಡಿದ್ದಾರೆ, ಅದು ಮಾರಾಟಕ್ಕೆ ಇರುವಂಥದ್ದು. ಟೋಟಲಿ 2 ಎಕರೆ 34 ಗುಂಟೆ. ಸೊ ಇಲ್ಲೆಲ್ಲ ಸಣ್ಣ ಪುಟ್ಟ ಗಿಡಗಳಿದ್ದು ಇವರು ತೆಗೆಸಿದ್ದಾರೆ, ಆದರೂ ಕೂಡ ಇನ್ನೂ ಕೆಲವು ಪೊದೆಗಳು ಇಲ್ಲೇ ಇದೆ. ಇದು ರೆಡ್ ಸೈಡ್ ಇದು, ಅಲ್ಲಿ ಕಾಣ್ತಿರೋದೇ ಅದು NH ಇದೆ. ಅದು ಏನು ಊರಿದೆಯಲ್ಲ, ಅದು ಆ್ಯಕ್ಚುಲಾಗಿ ಊರು ಬಂದು NHಗೆ ಅಟ್ಯಾಚ್ ಆಗಿದೆ. ಸೊ ಈ ಪ್ರಾಪರ್ಟಿಗೆ NHಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಕಲ್ಟಿವೇಷನ್ ಮಾಡಿದಾರಲ್ಲ, ಇದು ಕೂಡ ಈ ಸರ್ವೆ ನಂಬರಲ್ಲೇ ಬರುತ್ತೆ. ಇದು ಅಲ್ಲೇನು ಹೈಟೆನ್ಷನ್ ವೈರ್ ಕಾಣ್ತಾಯಿದೆ ನೋಡಿ, ಅದು ಈ ಜಮೀನಿನ ಕೊನೆ ಭಾಗದಲ್ಲಿ ಇರುತ್ತೆ. ಬಟ್ ಆ ಜಮೀನು ಇವ್ರಿಗೇನು ಬರೋಲ್ಲ, ಅದ್ರ ಹಿಂಭಾಗ ಅದು ಇರೋಂಥದ್ದು. ಏನು ಕಲ್ಟಿವೇಷನ್ ಮಾಡಿದಾರಲ್ಲ ಇದು, ಮತ್ತು ಇದ್ರ ಮೇಲ್ಭಾಗ ಕಲ್ಟಿವೇಷನ್ ಮಾಡದೇ ಇರೋದು, ಎರಡು ಸೇರಿ 2 ಎಕರೆ 34 ಗುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ನಂಜನಗೂಡು ಸಿಟಿಯಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು 8 ಕಿಲೋಮೀಟ್ರ್ ಆಗುತ್ತೆ. NHಯಿಂದ ಬರೀ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಮೈಸೂರು ರಿಂಗ್ ರೋಡಿಂದ ಇಲ್ಲೊಂದು 26 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 26 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 8 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಟೌನ್ ಆ್ಯಂಡ್ 2 ಕಿಲೋಮೀಟರ್ಸ್ ಫ್ರಮ್ NH. ಇದು ರಿಜಿಸ್ಟ್ರೇಷನ್ ಬಂದು ನಂಜನಗೂಡು. ಇದು ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು ರೋಡ್ ಬಿಡ್ತು ಲೆಂತ್ ಇದೆ. ಈ ಲ್ಯಾಂಡ್ ಬಂದು ಈಸ್ಟ್ ಫೇಸಿಂಗಲ್ಲಿದೆ. ನಾರ್ತು ಮತ್ತು ಸೌತು ಲೆಂತ್ ಇದೆ ಜಾಸ್ತಿ. ಅದೇ ಈಸ್ಟ್ ಮತ್ತು ವೆಸ್ಟು ಉದ್ದ ಇದೆ. ಸೊ ಇದನ್ನು ಇಷ್ಟಪಟ್ಟು ತಗೊಳ್ಳೋವಂಥವ್ರು ಬೇಕಾದ್ರೆ ಮತ್ತೊಮ್ಮೆ ಸರ್ವೆ ಮಾಡಿಸಿ 4 ಕಡೆ ಕಲ್ಲು ನಡೆಸ್ಬೋದು. ಲೀಗಲಾಗಿ ಏನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ತೊಗೊಳ್ಳಿ. ಲೀಗಲಾಗಿ ಎಸ್ ಅಂತಂದಮೇಲೆ ಇದು ರಿಜಿಸ್ಟ್ರೇಷನ್ ಹೋಗ್ಬೋದು. ಇದು ಕಸ್ಬಾ ಲಿಮಿಟ್ಸಲ್ಲೇ ಬರುವಂತಹ ಒಂದು ಜನರಲ್ ಪ್ರಾಪರ್ಟಿ ನೋಡಿ. ಅಪ್ ಟು ಆ ಬೇವಿನ ಮರ ಇದೆಯಲ್ಲ, ಅಲ್ಲಿ ತನಕ ಬರುತ್ತೆ ಜಾಗ. ಇದು 2 ಎಕರೆ 34 ಗುಂಟೆ ಮಾತ್ರ. ಓಕೆ, ಥ್ಯಾಂಕ್ಸ್ ಫಾರ್